ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಗಾಂಧಿನಗರದಲ್ಲಿ ಹಲವು ತರಹದ ಸಿನಿಮಾಗಳು ಎಂಟ್ರಿ ಆಗಿದೆ. ಎಂಟ್ರಿ ಆಗ್ತಾನೆ ಇರುತ್ತೆ. ಪ್ರತಿಯೊಂದು ಕೂಡ ಪ್ರಯೋಗಾತ್ಮಕ ಚಿತ್ರಗಳೇ ಪ್ರೇಕ್ಷಕನ ಎದುರು ಬರಲು ತಯಾರಾಗಿರುವಂತದ್ದು. ಸದ್ಯಕ್ಕೆ ಶೇರ್ ಸಿನಿಮಾ ಮೇ 15ನೇ ತಾರೀಕು ರಾಜ್ಯಾದ್ಯಂತ ಬಿಡುಗಡೆಯಾಗಕ್ಕೆ ಸಿದ್ಧವಾಗಿ ನಿಂತಿದೆ. ಈ ಸಿನಿಮಾದ ಕಥೆ ಏನು, ಈ ಸಿನಿಮಾದಲ್ಲಿ ಚಿತ್ರತಂಡ ಏನ್ ಹೇಳಕ್ಕೆ ಹೊರಟಿದೆ, ಇದೆಲ್ಲವನ್ನ ಹೇಳಕ್ಕೆ ಇವತ್ತು ಸಿನಿಮಾ ತಂಡ ನಮ್ಮ ಜೊತೆಗೆ ಜಾಯಿನ್ ಆಗಿದೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಚಿತ್ರದ ಡಿಒಪಿ ಅಂದ್ರೆ ಸಿನಿಮಾದ ಎರಡು ಕಣ್ಣುಗಳ ಅಂದ್ರೆ ಅದು ಡಿಒಪಿ ವಿಕ್ಕಿ ಕೌಶಿಕ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ನಮಸ್ತೆ. ಇನ್ನು ಚಿತ್ರದ ನಾಯಕ ಕಿರಣ್ ರಾಜ್, ಇವ್ರ ಬಗ್ಗೆ ಹೇಳಲೇಬೇಕಿಲ್ಲ. ನಾನು ಸೀರಿಯಲ್ಗೂ ಸೈ ಸಿನಿಮಾಕ್ಕೂ ಸೈ ಅಂತ ರೆಡಿಯಾಗಿ ನಿಂತಿರೋರು. ಇವತ್ತು ಶೇರ್ ಸಿನಿಮಾದ ಮೂಲಕ ಗರ್ಜಿಸ್ತಾರೆ, ನೋಡೋಣ. ಹಾಯ್, ವೆಲ್ಕಮ್ ಟು ದಿ ಶೋ. ಹೀರೋ ಇದ್ಮೇಲೆ ವಿಲನ್ ಇರ್ಲೇಬೇಕಲ್ಲ. ವಿಲನ್ ತಮ್ಮ ಕಣ್ಣುಗಳಿಂದನೇ ನಾನು ತುಂಬಾ ಪವರ್ಫುಲ್ ಅಂತ ಹೇಳಕ್ಕೆ ರೆಡಿ ಆಗಿದ್ದಾರೆ. ಕ್ರಿಶ್ ಅವ್ರು ನಮ್ಮ ಜೊತೆಗಿದ್ದಾರೆ. ಹಾಯ್, ವೆಲ್ಕಮ್ ಟು ದಿ ಶೋ. ವಿಲನ್ ಇಷ್ಟು ಲೋ ವಾಯ್ಸ್ ಅಲ್ಲಿ ಇದ್ರೆ ಹೆಂಗೆ? ಭಯ ಪಡ್ಬೇಕಲ್ಲ ನಾವೆಲ್ಲ. ಆನ್ ಸ್ಕ್ರೀನ್ ಅದು, ಆನ್ ಸ್ಕ್ರೀನ್ ಅಷ್ಟೇ, ಆಫ್ ಸ್ಕ್ರೀನ್ ಮಾತಾಡೋದು. ಅಂದ್ರೆ ನೀವು ಶೇರ್ ಅಂದ್ರೆ ಓಕೆ, ನೀವು ಗರ್ಜಿಸ್ತೀರಾ ಬಿಡಿ. ಅಂದ್ರೆ ಅವರು ಸೇಮ್ ಟೀಮ್ ಮೆಂಬರೇ ಆಗಿರ್ತಾರೆ. ಲೈಕ್ ಹೋಗ್ತಾ ಹೋಗ್ತಾ ಕಾನ್ಫ್ಲಿಕ್ಟ್ ಬಿಲ್ಡ್ ಆಗಿ ಅಂದ್ರೆ ಹೋಲ್ ಎನ್ವೈರನ್ಮೆಂಟ್ ಏನಿದೆ ಸ್ಟೋರಿದು, ಇಟ್ಸ್ ಲೈಕ್ ಒಂದು ಕ್ರಿಮಿನಲ್ ಬ್ಯಾಕ್ ಡ್ರಾಪ್ ಅಲ್ಲೇ ಇದೆ. ಲೈಕ್ ಚಿಕ್ಕ ಪುಟ್ಟ ಕ್ರೈಮ್ಸ್ ಎಲ್ಲ ನಡೆಯುತ್ತಲ್ಲ ಬೇಸಿಕ್ ಇದರಿಂದ. ಅದರಲ್ಲಿ ಒಂದು ಸೆಕ್ಷನ್ ಆಫ್ ಕ್ರೈಮ್ ಇವ್ರದ್ದು, ಕಿಡ್ನಾಪಿಂಗ್ ಮತ್ತೆ ಎಕ್ಸ್ಟಾರ್ಷನ್ ಆ ಥರದ್ದೆಲ್ಲ. ಆ ಕ್ಯಾರೆಕ್ಟರ್ ಮಾಡ್ತಿದ್ದಾರೆ. ಆಕ್ಷನ್ ಸಿಕ್ಕಾಪಟ್ಟೆ ಇದೆ ಅನ್ಸುತ್ತೆ, ಯಾಕಂದ್ರೆ ಟ್ರೈಲರ್ ಅಥವಾ ಟೀಸರ್ ನೋಡಿದಾಗ ಸಿಕ್ಕಾಪಟ್ಟೆ ಹೊಡಿ ಬಡಿ ನಮಗೆ ಎದ್ದು ಕಾಣುತ್ತೆ. ಬರೀ ಸಿನಿಮಾದಲ್ಲಿ ಅದು ಮಾತ್ರನಾ ಅಥವಾ ಬೇರೆ ಏನಾದ್ರೂ ಇದೆಯಾ? ಅಂದ್ರೆ ನಮ್ಮ ಡೈರೆಕ್ಟರ್ ಸರ್ ನನ್ನ ಆಕ್ಷನ್ ಹೀರೋ ಮಾಡ್ಬೇಕು ಅಂತ ಕರ್ಕೊಂಡು ಹೋದ್ರು. ಇಷ್ಟೊಂದು ಆಕ್ಷನ್ ಮಾಡಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಅಂದ್ರೆ ಮೇಜರ್ಲಿ ಆಕ್ಷನ್ಸ್ ನ ಜಾಸ್ತಿ ಪ್ರಾಮಿನೆನ್ಸ್ ಕೊಟ್ಟಿದ್ದಾರೆ. ಬಟ್ ಅದ್ರ ಜೊತೆ ಒಂದು ಬ್ಯಾಕ್ ಡ್ರಾಪ್ ಸ್ಟೋರಿನೂ ಇದೆ. ಒಬ್ಬ ಅನಾಥ, ಅವನ ಫ್ರೆಂಡ್ ಸರ್ಕಲ್, ಅವ್ರ ಮಧ್ಯ ನಡೆಯುವಂತ ಸಿಚುವೇಶನ್, ಒಂದು ಕ್ರೈಮ್ ಸೀಕ್ವೆನ್ಸ್ ಏನ್ ನಡೀತಿರುತ್ತೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋದು. ಆ ಟ್ರಾವೆಲ್ ಮೇಲೆ ಕಂಪ್ಲೀಟ್ ಸ್ಟೋರಿ. ಚಾಕ್ಲೇಟ್ ಬಾಯ್ ಆಗಿದ್ದವರಲ್ಲ, ಆಕ್ಷನ್ ಬಾಯ್ ಯಾವಾಗಾದ್ರಿ? ಅಂದ್ರೆ ನಾನು ಆಕ್ಟರ್ ಆಗಿದ್ದೆ, ಚಾಕ್ಲೇಟ್ ಬಾಯ್ ಆಗಿ ಅಲ್ಲ, ಜನ ಚಾಕ್ಲೇಟ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಡಿಪೆಂಡ್ಸ್ ಆನ್ ದ ಕ್ಯಾರೆಕ್ಟರ್ಸ್ ಆರ್ ದ ರೋಲ್ ಐ ಪ್ಲೇ. ಆಬ್ವಿಯಸ್ಲಿ ನಂಗೆ ಎಕ್ಸ್ಪೋಜರ್ ಏನ್ ಟೆಲಿವಿಷನ್ ಇಂದ ಸಿಕ್ತು, ಅಲ್ಲಿ ಆ ತರದ ರೋಲ್ ಮಾಡ್ತಾ ಮಾಡ್ತಾ ಅದೊಂದು ಟ್ರೇಟ್ ಆಗೋಯ್ತು. ಆಬ್ವಿಯಸ್ಲಿ ಸಿನಿಮಾದಲ್ಲಿ ನಂಗೆ ಬೇರೆ ಪಾತ್ರ, ಬೇರೆ ಇರೋದು ಆಪರ್ಚುನಿಟಿ ಇದೆ. ಅಲ್ಲಿ ಆಸ್ ಅ ಹೋಲ್ ಆಸ್ ಅ ಆಕ್ಟರ್ ನಾನು ಹೋಗಕ್ಕೆ ಇಷ್ಟಪಡ್ತೀನಿ. ಸರ್, ಸಿನಿಮಾದ ಕಣ್ಣು ಅಂದ್ರೇನೆ ಒಬ್ಬ ಕ್ಯಾಮ್ರಾಮ್ಯಾನು. ನೀಟಾಗಿ ಲೊಕೇಶನ್ ವೈಸ್ ಆಗಿರ್ಬೋದು, ಸೀನ್ ವೈಸ್ ಆಗಿ ಕ್ಯಾಪ್ಚರ್ ಮಾಡಿದ್ರೆ ಮಾತ್ರ ಆ ಸಿನಿಮಾ ಪವರ್ಫುಲ್ ಆಗಿರುತ್ತೆ. ನಿಮಗೆ ಹೆಂಗಿತ್ತು ಶೇರ್ ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತು. ಅಂದರೆ ನಾನು ಕಿರಣ್ ಸರ್ ಇದು 3ನೇ ಸಿನಿಮಾ ಮಾಡ್ತಾ ಇರೋದು ಜೊತೆಗೆ. ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಗೊತ್ತಿತ್ತು. ಅಂದರೆ ಕಿರಣ್ ಸರ್ನ ಹೀಗೆ ತೋರಿಸ್ಬೋದು, ಆ್ಯಕ್ಷನ್ ಓರಿಯೆಂಟೆಡ್ ಅಂತಂದಾಗ ಡೈರೆಕ್ಟ್ ಎಕ್ಸ್ಪ್ಲೈನ್ ಮಾಡಿದ್ರಲ್ಲ. ಹಾಗಾಗಿ ತಕ್ಕಂಗೆ ಲೊಕೇಶನ್ಸ್ಗಳು ನೋಡಿದ್ವು, ಕ್ಯಾಮ್ರಾಗಳು ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ವು, ಲೆನ್ಸ್ ವೈಸು ಡಿಸ್ಕಸ್ ಮಾಡಿದ್ವು. ಆ್ಯಕ್ಷನ್ ಮಾಸ್ಟರ್, ಫೈಟ್ ಮಾಸ್ಟರ್ ವಿನೋದ್ ಸರ್ ಜೊತೆ, ಅವ್ರ ಜೊತೆ ಡಿಸ್ಕಸ್ ಮಾಡಿದ್ವು. ಟೆಕ್ನಿಕಲಿ ಡಿಸ್ಕಸ್ ಮಾಡಿ ಒಂದು ಕ್ಲಾರಿಟಿ ತೊಗೊಂಡು ಶೂಟ್ಗೆ ಹೋಗಿದ್ದು. ಒಂದೇ ಒಂದು ಏನಂದರೆ ಇವ್ರದ್ದು ಇಂಟ್ರಡಕ್ಷನ್ ಫೈಟ್ ಇದೆಯಲ್ಲ, ಇಂಟ್ರಡಕ್ಷನ್ ಆಮೇಲೆ ಕ್ಲೈಮ್ಯಾಕ್ಸ್ ಫೈಟು ಅದೇನಂತಂದರೆ ನಾವು ಫ್ಯಾಂಟಮಲ್ಲಿ ಶೂಟ್ ಮಾಡೋದು. ಫ್ಯಾಂಟಮ್ ಅಂತ ಹೈ ಸ್ಪೀಡ್ ಕ್ಯಾಮ್ರಾ ಅದು. ಆ್ಯಕ್ಚುಲಿ ಅದು 400 ಫ್ರೇಮ್ಸ್ 1000 ಫ್ರೇಮ್ಸ್ ಎಲ್ಲ ಮಾಡಬೇಕು. ಅಲ್ಲಿಗೇನು ಅದರಲ್ಲಿ ಏನಾಗುತ್ತೆ ಅಂತಂದರೆ ವೈಟ್ ತೆಗಿಬೇಕಾದ್ರೆ ನನಗೆ ಎಕ್ಸ್ಪೋಜರ್ಸ್ ಚೇಂಜ್ ಮಾಡ್ಕೋಬೇಕಾಗತ್ತೆ. ಲೈಟ್ಸ್ ಎಲ್ಲ ಹಿಂದೆ ಬರಬೇಕು. ಅಗೇನ್ ಮತ್ತೆ ಫೈಟ್ ಮಾಸ್ಟರ್ ಈಗ ಕ್ಲೋಸ್ ಹೋಗೋಣ ಅಂತಂದರೆ ಮತ್ತೆ ಅಷ್ಟು ಲೈಟ್ಸು ಮುಂದೆ ತರಬೇಕು, ಯಾಕಂದರೆ ತುಂಬ ಲೈಟ್ಸ್ ಹಾಕೋಕ್ಕಾಗಲ್ಲ. ಆ ಟೆಕ್ನಿಕಲ್ ಚಾಲೆಂಜಸ್ಸು ತುಂಬ ನನಗೆ ಇತ್ತು. ಬಟ್ ಅದನ್ನು ನೀಟಾಗಿ ಮಜಾ ಬಂತು. ಅದು ಮಾಡ್ತಾ 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 ಸಖತ್ ಮಜಾ ಕೊಡ್ತದ್ದು ಆ ಪ್ರೋಸೆಸ್. ಸರ್, ವಿಲನ್ ಸರ್, ಹೇಗಿತ್ತು ಎಕ್ಸ್ಪೀರಿಯನ್ಸ್ ಶೇರು? ಇದು ಮೂವಿ ನನಗೆ ಫಸ್ಟ್ ಆಗಿದ್ದರಿಂದ ಸ್ವಲ್ಪ ಸ್ಟಾರ್ಟಿಂಗ್ ಕಷ್ಟ ಆಯ್ತು ಮ್ಯಾಮ್. ಬರ್ತಾ ಬರ್ತಾ ಕಿರಣ್ ಸರು ತುಂಬ ಸಪೋರ್ಟಿವ್ ಆಗಿದ್ದರು, ಹೀರೋಯಿನ್ನು ತುಂಬ ಸಪೋರ್ಟಿವ್ ಆಗಿದ್ದರು. ಇಡೀ ತಂಡ ತುಂಬ ಸಪೋರ್ಟ್ ಮಾಡಿ ನನಗೆ ಇಲ್ಲಿ ತನಕ ತಂದು ಕೂಡಿಸಿದ್ದಾರೆ ಮ್ಯಾಮ್. ಲಿಟ್ರಲಿ ಸ್ಪೀಕಿಂಗ್ ತುಂಬ ಚೆನ್ನಾಗಿ, ಲೈಕ್ ಈಗ ಈ ಥರ ನೋಡಿ ಜಡ್ಜ್ ಮಾಡಬೇಡಿ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಾನು ಜಡ್ಜ್ ಮಾಡ್ತಾ ಇಲ್ಲ, ಅವ್ರು ನನಗೆ ಏನು ಹೇಳ್ತಾನೆ ಇಲ್ಲ, ಆಡಿಯನ್ಸ್ ಕೂಡ ಲೈಕ್ ಇದನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ಅಂದ್ರೆ ಇಲ್ಲೇ ಎಷ್ಟು ಹಿಂದಿರಿದ್ದಾರೆ ಮಾತಾಡೋದಕ್ಕೆ, ಹೇಗೆ ಪರ್ಫಾರ್ಮ್ ಮಾಡಿರ್ತಾರೆ ಅಂತ. ಬಟ್ ಅಲ್ಲಿ ಯು ವಿಲ್ ಸಿ ಅ ಡಿಫರೆಂಟ್ ಪರ್ಸನಾಲಿಟಿ ಕಂಪ್ಲೀಟ್ಲಿ. ಕಿರಣ್ ಅವರ ಇವ್ರ ಬಗ್ಗೆ ಇನ್ನೊಂದು ಹೇಳ್ಬೇಕು. ಆಕ್ಚುಲಿ ಇವ್ರು ಬರೀ ಈ ಸಿನಿಮಾಗೆ ಡಿಒಪಿ ಅಲ್ಲ, ಇವರು ಈಗ ಲೀಗಲ್ ಅಡ್ವೈಸರ್, ಕಾಸ್ಟಿಂಗ್ ಡೈರೆಕ್ಟರ್, ಆಮೇಲೆ ಸೂಪರ್ವೈಸರ್, ಪ್ರತಿಯೊಬ್ರು. ಎಷ್ಟು ರೆಮ್ಯುನರೇಷನ್ ಕೊಟ್ಟಿದ್ದಾರೆ ಸರ್? ಒಂದಕ್ಕ ಎಲ್ಲದಕ್ಕ? ಇಲ್ಲ ಒಂದಕ್ಕೆ ಮಿಕ್ಕಿದೆಲ್ಲ. ಲೈಕ್ ಆಲ್ಮೋಸ್ಟ್ ಈ ಟೀಮ್ ನ ಬಂದ್ ಮಾಡಿದ್ದು ಇವರೇ. ಲೈಕ್ ಭರ್ಜರಿ ಗಂಡು ಟೈಮಲ್ಲಿ ನಾನು ಡೈರೆಕ್ಟರ್ ಅನ್ನು ಪರಿಚಯ ಮಾಡಿಸಿದ್ ಇವರೇ. ಅಂಡ್ ಇಲ್ಲೂ ಈಗ ನೀವು ಸುಮಾರು ಜನ ಕೇಳಿದ್ರೆ ಇಂಟ್ರೊಡ್ಯೂಸ್ ಮಾಡಿದ್ ಇವರೇ. ಇವರೇ ಕರ್ಕೊಂಡ್ಬಂದು, ಅಂದ್ರೆ ಇವ್ರಿಗೆ ಜೋಶ್ ಇದೆ. ಲೈಕ್ ಈವನ್ ಇಫ್ ಈಸ್ ನಿಮ್ಮನ್ನ ಈ ಸಿನಿಮಾಕ್ಕೆ ಹೀರೋ ಅಂತ ಸೆಲೆಕ್ಟ್ ಮಾಡಿದ್ದು ಕಿಟ್ಟಿ ಕೌಶಿಕ್ ಅವರೇನಾ? ಯಾವ ಕಾರಣಕ್ಕೆ ಸೆಲೆಕ್ಟ್ ಮಾಡಿ? ಯಾಕೆ ನಿಮ್ ಕತೆ ಕೇಳಿದಾಗ ಕಿರಣ್ ಅವರೇ ಇದಕ್ಕೆ ಆಪ್ಟ್ ಆಗ್ತಾರೆ, ಆಗಬಹುದು ಅಂತ ಅನ್ಸುತ್ತೆ?
ಇಲ್ಲ ನನಗೆ ಒಂದೇನಂದರೆ ಭರ್ಜರಿ ಗಂಡು ಮಾಡ್ಬೇಕಾದ್ರೂ ಅಷ್ಟೇ ಇವ್ರ ಡೆಡಿಕೇಶನ್ ಇತ್ತಲ್ಲ, ಆ ಡೆಡಿಕೇಶನ್ ಒಂದು ರೆಡಿ ಆಗಿದೆಯಲ್ಲ. ಇವನ್ ಶೇರ್ಗೂ ಅಷ್ಟೇ ಫಸ್ಟು ಫೋಟೋ ಶೂಟ್ ಮಾಡಿದ್ರು. ಈಗ ನೀವು ಆ ಪೋಸ್ಟಲ್ಲಿ ಏನು ಹಿಂಗಂತ ಬಾಯ್ ತಕೊಂಡು ಹಿಂಗೆ ಅಂತದಾರಲ್ಲ, ಆ ನಮಗೆ ಹಿಂಗೇ ಬೇಕು ಅಂತ ಏನೋ ಒಂದು ರೆಫರೆನ್ಸ್ ತೋರಿಸಿದಾಗ ಇವ್ರ ಬಾಡಿ ಶೇಪ್ ಇದ್ದಿದ್ದೇ ಬೇರೆ. ಆಮೇಲೆ ರೆಡಿ ಆಗಿದೆ, ಆ ಡೆಡಿಕೇಶನ್ ಇದೆಯಲ್ಲ, ಆ ಡೆಡಿಕೇಶನ್ ವರ್ಕ್ ಆಗತ್ತೆ. ಯಾವುದೇ ಕೆಲಸ ಮಾಡ್ಬೇಕಾದ್ರೆ ಈಗ ನಿಮಗೆ ಆ ಟೀಮ್ ಹೆಂಗಿರಬೇಕು, ಒಂದೇ ಎನರ್ಜಿ ಇರಬೇಕು, ಒಂದೇ ಡೆಡಿಕೇಶನ್ ಬೇಕು. ನನಗೆ ಇವ್ರಿಗೆ ಫಸ್ಟ್ ಅವಾಗಲೇ ಡೆಡಿಕೇಶನ್ ಇಷ್ಟ ಆಗಿತ್ತು. ಆಮೇಲೆ ನಮಗೂ ಅದೇ ಇತ್ತು, ಎಲ್ಲ ಕಿರಣ್ ರಾಜು ಚಾಕ್ಲೇಟ್ ಹೀರೋ ಅಂತಾರೆ. ಬಟ್ ಇಲ್ಲ, ರಗಡ್ ಇವರಲ್ಲಿ ಇದೆ. ಸೊ ಅದನ್ನ ಯಾರು ಮಚ್ಚು ಕೊಡೋಣ, ಆಚೆ ತರಬೇಕಲ್ಲ. blood ತರ್ಸೋಣ. ಯಾರ ಈಗ ಕೆಪಾಸಿಟಿ ಇದೆ ಅಂತಂದ್ಮೇಲೆ ಅದನ್ನ ಮಾಡಿಸ್ಬೇಕಲ್ಲ. ಬಿಟ್ಬಿಟ್ರಿಲ್ಲ ಅಂದ್ರೆ ಹಂಗೇ ತೊಗೊಂಡು ಹೋಗ್ಬಿಡ್ತಾರೆ ಅಷ್ಟೇ. ಇದೆ, ಬೇರೆನೇ ಇದೆ. ಇದು ಬೇರೆ ಇಮೇಜೇ ಕೊಡಬೇಕು ಅಂತ ಡಿಸ್ಕಸ್ ಮಾಡಿ. ಸರ್, ಇದು ನಿಮ್ಮ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಶುರುವಾಗಿರುವಂತ ಚಿತ್ರ. ನಾನೊಬ್ಬ ಸಿನಿಮಾದಲ್ಲಿ ಹೀರೋ ಆಗ್ಬೇಕು, ಆ ಒಂದು ಹಂಬಲ, ಆ ತುಡ್ತಾ ಇದ್ದಂತ ಸಂದರ್ಭದಲ್ಲಿ ಸಿಕ್ಕಿರುವಂತ ಒಂದು ಪ್ರಾಜೆಕ್ಟ್ ಇದು. ಆ ಟೈಮಲ್ಲಿ ಏನೆಲ್ಲ ಥಾಟ್ಸ್ ಇತ್ತು ಕಿರಣ್ ಅವರ ಮೈಂಡ್ ಅಲ್ಲಿ? ನನಗೆ ನನ್ನ ಕೆಲಸ ಚೆನ್ನಾಗಿ ಮಾಡೋಕೆ ಬರುತ್ತೆ ಅಂತ ಗೊತ್ತಿತ್ತು. ಸೊ ದ ಓನ್ಲಿ ಥಿಂಗ್ ಲ್ಯಾಕಿಂಗ್ ಇಸ್ ಆಪರ್ಚುನಿಟಿ. ಸೊ ನಾನೀಗ ರೈಟ್ ಆಪರ್ಚುನಿಟಿಗೆ ವೇಟ್ ಮಾಡೋಷ್ಟು ಪೇಷನ್ಸ್ಗಿಂತ ಟೈಮ್ ಸ್ಪೇಸ್ ಇಲ್ಲ, ಅಷ್ಟರಲ್ಲಿ ಕಂಪ್ಲೀಟ್ಲಿ ಫೇಡ್ ಔಟ್ ಆಗೋಗ್ತೇನೆ. ಸೊ ಐ ವಾಂಟೆಡ್ ಅ ಆಪರ್ಚುನಿಟಿ. ಅದು ಏನಾದರೂ ಇರಲಿ. ಫಾರ್ ಎಕ್ಸಾಂಪಲ್, ನಾನು ಈ ಶೇರ್ದು ನನ್ನ ಸ್ಟೋರಿನೂ ಗೊತ್ತಿರಲಿಲ್ಲ ಶೂಟಿಂಗ್ ಸ್ಟಾರ್ಟ್ ಮಾಡೋ ಮುಂಚೆ. ಇಟ್ ವಾಸ್ ಲೈಕ್ ಒಂದು ಆಪರ್ಚುನಿಟಿ ಇದೆ, ಅಲ್ಲಿ ಐ ಆಮ್ ದ ಲೀಡ್. ನನ್ನ ಕೈಲಿ ಏನು ಮ್ಯಾಕ್ಸಿಮಮ್ ಬೆಸ್ಟ್ ಆಗುತ್ತೋ ಅದನ್ನು ಮಾಡ್ಬಿಡ್ತೇನೆ. ಸೊ ನನಗೆ ನನ್ನ ಕೆಲಸ ತುಂಬ ಚೆನ್ನಾಗಿ ಮಾಡಬೇಕು. ಇಫ್ ಇಟ್ ಹ್ಯಾಸ್ ಪೊಟೆನ್ಷಿಯಲ್ ಓವರ್ ಆಲ್, ಅದು ವರ್ಕ್ ಆಗೇ ಆಗುತ್ತೆ. ಇಫ್ ಇನ್ ಕೇಸ್ ಅದು ವರ್ಕ್ ಆಗಲಿಲ್ಲ ಅಂದ್ರೂ ನನ್ನ ಕೆಲಸ ಮಾಡೋಕ್ಕೆ ಬರುತ್ತೆ ಅಂತ ಏನಾದರೂ ಕಾಣುತ್ತೆ ಅನ್ನೋದೊಂದು ಮೈಂಡ್ ಸೆಟ್ ಅಲ್ಲಿ ಇದ್ದೆ ಅಷ್ಟೇ. ಕಿರಣ್ ರಾಜ್ ಇವಾಗ ಸಾಕಷ್ಟು ಸಿನಿಮಾಗಳು ಮಾಡಿದ್ದೀರಾ. ಇದು ಶುರುವಾದ ನಂತರ ನಿಮ್ಮ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಯಿತು. ನೀವು ಒಂದಿಷ್ಟು ಪ್ರಿಪರೇಷನ್ ಮಾಡ್ಕೊಂಡ್ರಿ, ಅಬ್ರಾಡಿಗೆ ಹೋದ್ರಿ, ಟ್ರಕ್ಕಿಂಗ್ ಹೋದ್ರಿ, ಮಗ್ದೊಂದು ಎಲ್ಲ ಮಾಡಿದ್ರಿ. ಬಟ್ ಇವತ್ತೇ ಹಿಂತಿರುಗಿ ನೋಡಿದಾಗ ಶೇರ್ ಒಂದು ಯಾಕೆ ನಿಮಗೆ ತುಂಬಾ ಇಂಪಾರ್ಟೆನ್ಸ್ ನಿಮ್ಮ ಜೀವನದಲ್ಲಿ ಆಯ್ತು ಅಂತ ಹೇಳಿ? ಯಾವ ಟೈಮ್ ಫ್ರೇಮಲ್ಲಿ ನನ್ನ ಲೈಫಲ್ಲಿ ಅದು ಸಿಕ್ಕಿತ್ತು ಅವತ್ತಿಗೆ ಅದು ಇಂಪಾರ್ಟೆಂಟ್ ಆಗಿತ್ತು. ಲೈಕ್ ಇವತ್ತು ನಾನು ತಗೊಳ್ಳೋ ಡಿಸಿಷನ್ ಮೈಂಡ್ಸೆಟ್ ಬೇರೆ ಇದೆ, ಇವತ್ತು ನಾನು ಚೂಸ್ ಮಾಡೋವಂಥ ಕ್ರೈಟೀರಿಯಾ ಬೇರೆ ಇದೆ. ಬಟ್ ಅವತ್ತಿನ ಟೈಮ್ಗೆ ನನಗೊಂದು ಆಪರ್ಚುನಿಟಿ ತುಂಬ ಬೇಕಾಗಿತ್ತು. ಆ್ಯಂಡ್ ಆ ಟೈಮ್ಗೆ ನನಗೆ ಸುದರ್ಶನ್ ಸರ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಸೊ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್ ಎಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್. ಸಿನಿಮಾ ಬಿಟ್ಟು ಹೇಳೋದಾದ್ರೆ ಒಂದಿಷ್ಟು ಪ್ರಯತ್ನಗಳು ನಿಮ್ಮ ಲೈಫಲ್ಲಿ ನಿರಂತರವಾಗಿ ನಡೀತಾನೆ ಇದೆ. ಸೊ ನಿಮ್ಮ ಆಕ್ಟಿವಿಟೀಸ್ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಯಾವ ತರ ಪ್ರಿಪೇರ್ ಆಗ್ತಾ ಇದ್ದೀರಾ? ಒಂದು ಹೀರೋ ಮೆಟೀರಿಯಲ್, ಆಲ್ರೆಡಿ ನೀವು ಹೀರೋ ಅಂತ ರೆಕಗ್ನೈಸ್ ಆಗಿದ್ದೀರಾ, ನಿಮ್ಮನ್ನ ನೀವು ಗುರುತಿಸ್ಕೊಂಡಿದ್ದೀರಾ. ಬಟ್ ಏನೋ ಬೇಕು ಅಂತ ಅದು ನೋಡಿದಾಗ ಗೊತ್ತಾಗುತ್ತೆ ನಿಮ್ಮ ಪ್ರೊಫೈಲ್ ಅಲ್ಲಿ. ಸೊ ಯಾವ ಹೋರಾಟದಲ್ಲಿ ಇದ್ದೀರಾ ಅಂತ? ಯುನೀಕ್ನೆಸ್ ಅನ್ನ ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೋಬೇಕು. ಬಿಕಾಸ್ ಆಸ್ ಅನ್ ಆಕ್ಟರ್ ಎವ್ರಿ ಒನ್ ಇಸ್ ಆಕ್ಟಿಂಗ್. ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಪರ್ಸ್ನಾಲಿಟಿ ಇದೆ. ಹೌ ಐ ಕ್ಯಾನ್ ಸ್ಟ್ಯಾಂಡ್ ಅಪಾರ್ಟ್? ಈಗ ಆ್ಯಕ್ಟಿಂಗ್ ಎಲ್ಲ ಮಾಡ್ತಾರೆ, ಡಾನ್ಸ್ ಎಲ್ಲ ಮಾಡ್ತಾರೆ, ಫೈಟ್ ಎಲ್ಲ ಮಾಡ್ತಾರೆ, ಪಾಲಿಶ್ ಆಗೋದು ಸ್ವಲ್ಪ ಟೈಮ್ ಇರ್ಬೋದು. ಬಟ್ ಅಪಾರ್ಟ್ ಫ್ರಮ್ ದೀಸ್ ಥಿಂಗ್ಸ್ ವಾಟ್ ಐ ಕ್ಯಾನ್ ಡೂ ಸಮಥಿಂಗ್ ವೆರಿ ಡಿಫ್ರೆಂಟ್. ಅಂದರೆ ನನಗೆ ರೀಪ್ಲೇಸ್ಮೆಂಟ್ ಇರಬಾರ್ದು, ಆ ಪೊಸಿಷನ್ಗೆ ರೆಡಿ ಆಗಬೇಕು. ಸೊ ಫಾರ್ ದ್ಯಾಟ್ ಐ ಆಮ್ ವರ್ಕಿಂಗ್. ಸೊ ಅದಕ್ಕೆ ತಕ್ಕ ಹಾಗೆ ಐ ವಾಂಟ್ ಮೈ ಅಟ್ಮಾಸ್ಫಿಯರ್. ಆ್ಯಂಡ್ ಇನ್ ಟರ್ಮ್ಸ್ ಆಫ್ ಗೋಲ್ ನಮ್ಗೆ ತುಂಬ ಕ್ಲಾರಿಟಿ ಇದೆ ವಾಟ್ ಐ ವಾಂಟ್ ಅಂತ. ಶೇರ್ ಸಿನಿಮಾದಲ್ಲಿ ನಿಮ್ಮ ಪಾತ್ರನ ನೀವು ಹೆಂಗ್ ನಿಭಾಯಿಸಿದ್ರೆ? ಫಸ್ಟ್ ಮೂವಿ ಅಂತ ಹೇಳ್ತಿದ್ದೀರಾ, ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ಭಯ ಇತ್ತಾ, ಅಥವಾ ಫೈಟ್ ಮಾಡಬೇಕಾದ್ರೆ ಕಷ್ಟ ಅಂತ ಅನ್ಸಿತ್ತಾ? ಹೆಂಗಿತ್ತು? ನಮ್ಗೆ ಗೊತ್ತಿರಲ್ಲ ನೀವು ಹೆಂಗ್ ಮಾಡಿದ್ದೀರಿ ಅಂತ. ಕ್ಯಾಮ್ರಾ ಫೇಸ್ ಮಾಡಿದಾಗ ಸ್ಟಾರ್ಟಿಂಗ್ ಭಯ ಇತ್ತು ಮ್ಯಾಮ್. ಬಟ್ ಎಲ್ಲ ನಮ್ಮ ತಂಡ ಎಲ್ಲರೂ ನನಗೆ ತುಂಬ ಸಪೋರ್ಟಿವ್ ಆಗಿದ್ರು. ಎನರ್ಜಿ ಬಂತು ಇವರೆಲ್ಲ ಮಾಡಿ ನೋಡಿದಾಗ, ಕಿರಣ್ ಸರ್ ಅವರು ಆ್ಯಕ್ಟಿಂಗ್ ನೋಡಿದಾಗ ನನಗೆ ಸ್ಟಾರ್ಟಿಂಗ್ ಭಯ ಆಯಿತು. ಈ ಸಿನಿಮಾದಲ್ಲಿ ಕ್ಯಾಮ್ರಾ ಫೇಸ್ ಮಾಡಬೇಕಾದ್ರೆ ನೀವು ಹೇಳಿದ್ರಿ ಭಯ ಇತ್ತು ಅಂತ, ಎಷ್ಟು ಟೇಕ್ ತಗೋತಾ ಇದ್ರಿ ನೀವು? ಒಂದು 4-5 ಟೇಕ್ ತಗೊಂತಿದ್ದೆ ಮ್ಯಾಮ್. ಶ್ಯೂರಾ ಸರ್? ಅಂದರೆ ಅವನು ಇದ್ರು ಪ್ರಿಪೇರ್ ಆಗೋವನು, ಹೋಮ್ವರ್ಕ್ ಮಾಡೋನು. ಅವನು ನಾಳೆ ಏನಿದೆ ಏನು ಎತ್ತ ಹೆಂಗೆ ಆ ಪ್ರಿಪರೇಷನ್ ಹೆಂಗಿರ್ತಿತ್ತು? ನೀವು ಮನೆಯಲ್ಲಿ ಮಿರರ್ ಮುಂದೆ ನಿಂತ್ಕೊಂಡು ಮಾಡ್ತಿದ್ದೆ ಮ್ಯಾಮ್, ಪ್ರಾಕ್ಟೀಸ್ ಮಾಡ್ತಿದ್ದೆ. ಸರ್ ಹೇಳ್ತಿದ್ರು ನಾಳೆ ಏನಿದೆ ಅಂತ, ಆ ಥರ ಪ್ರಾಕ್ಟೀಸ್ ಮಾಡ್ತಿದ್ದೆ. ಕಿರಣ್ ಸರ್, ಈಗ ಒಂದಿಷ್ಟು ಗಾಸಿಪ್ಗಳು ಹರಿದಾಡ್ತಿತ್ತು ನಿಮ್ಮ ಮೇಲೆ, ನೀವೆಲ್ಲೂ ಸಿಗಲ್ಲ, ಅದಕ್ಕೆ ಇಲ್ಲೇ ಕೇಳ್ಬಿಡೋಣ ಅಂತ. ನಮ್ರತ ಮತ್ತೆ ನಿಮ್ಮ ನಡುವೆ ಒಂದು ಗಾಸಿಪ್ ಕ್ರಿಯೇಟ್ ಆಗಿತ್ತು. ನಮ್ರತ ನಿಮಗೆ ಫಸ್ಟ್ ಪ್ರಪೋಸ್ ಮಾಡಿದ್ರಂತೆ. ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿರೋ ಸುದ್ದಿ, ಇದು ಯಾವುದೋ ನಾವು ಕ್ರಿಯೇಟ್ ಮಾಡಿರೋದಲ್ಲ. ಫಸ್ಟ್ ಪ್ರಪೋಸ್ ಮಾಡಿದ್ರಂತೆ, ಆ ಟೈಮಲ್ಲಿ ನೀವು ಅದಕ್ಕೆ ಒಪ್ಕೊಂಡಿಲ್ಲ, ಯಾಕಂದ್ರೆ ಆಲ್ರೆಡಿ ಒಂದು ಫೇಲ್ಯೂರ್ ಆಗಿತ್ತು. ಸೊ ನಿಮ್ಮ ರೂಟೇ ಬೇರೆ ಇತ್ತು ಅಂತೇಳಿ ನೀವು ಒಪ್ಕೊಂಡಿರ್ಲಿಲ್ಲ ಅನ್ನೋ ಒಂದು ಸುದ್ದಿ ಹರಿದಾಡಿದೆ. ನಿಮಗೆ ಈ ಸುದ್ದಿ ಗೊತ್ತಾಗಿದ್ದ? ಅದು ಯಾವ ಪುಣ್ಯಾತ್ಮ ಹಾಕೋನು. ಈಗ ಅವ್ರ ಬಗ್ಗೆನೂ ಹೇಳ್ಬೇಕಾದ್ರೆ ಶಿ ಇಸ್ ವೆರಿ ಪ್ರೊಫೆಷ್ನಲ್. ಆ್ಯಂಡ್ ನನಗೆ ಪರಿಚಯ ಆಗಿದ್ದೆ ಈವನ್ ಶೋ ಮೂಲಕ. ಅದಕ್ಕಿಂತ ಮುಂಚೆ ಒಂದೇ ಚಾನಲ್ ಇದ್ರೂ ಯಾವತ್ತೂ ಮಾತಾಡೋ ಇದು ಸಿಕ್ಕಿರಲಿಲ್ಲ. ಆ್ಯಂಡ್ ನಾವೆಲ್ಲ ಸೆಟಲ್ ಹೇಗಿರ್ತೀವಿ ಅಂದರೆ, ನೀವು ಸುಮಾರು ಕಡೆ ಕೇಳಿರ್ತಿಲ್ಲ,
ಪ್ಯಾಕಪ್ ಆದ ತಕ್ಷಣ ನಾನು ಓಡೋಯ್ತೀನಿ ಆ್ಯಂಡ್ ಜಾಸ್ತಿ ಸೆಟಲ್ ಯಾರ ಹತ್ರನೂ ಮಾತಾಡಲ್ಲ. ಸೊ ಎವ್ರಿ ಒನ್ ಇಸ್ ಲೈಕ್ ದ್ಯಾಟ್. ಅದ್ರ ಮಧ್ಯೆ ಇದೆಯಲ್ಲ ಹೊಸ ಸುಮ್ಮನೆ ಏನಾದ್ರು ತಮ್ಮನೇಲಿ ಹಾಕೊಂಡು. ಅಲ್ಲ, ಈಗ ಮದ್ವೆ ಆಗಿದ್ರೆ ಇಬ್ರು ಚೆನ್ನಾಗಿರ್ತಿದ್ರು, ಇಂಥದ್ದೆಲ್ಲ ಸುದ್ದಿ ಬಂದಿತ್ತು. ಅದೇ ಲಾಸ್ಟ್ ಟೈಮ್ ಕನ್ನಡತಿ ಮಾಡ್ಬೇಕಾದ್ರೆ ಧರ್ಮಸ್ಥಳಕ್ಕೆ ಓಡೋಕ್ ಮದ್ವೆ ಆಗಿದ್ದೀನಿ ಅಂತ ಯಾರು ಹಾಕಿದ್ರಲ್ಲ, ಹಂಗೆ ಇದೊಂದು. ಈ ತರ ಗಾಸಿಪ್ ಕ್ರಿಯೇಟ್ ಮಾಡೋರಿಗೆ ಕಿರಣ್ ರಾಜ್ ಏನಂತಾರೆ? ಹ್ಯಾವ್ ಅ ಲೈಫ್. ಸಿ ಅವ್ರವ್ರು ಬೇರೆ ಇದಕ್ಕೆ ಮಾಡ್ತಾರೆ. ಸಮ್ಟೈಮ್ಸ್ ದೇ ವಾಂಟ್ ಟು ಗ್ರ್ಯಾಬ್ ಅಟೆನ್ಷನ್, ಸಮ್ಟೈಮ್ಸ್ ದೇ ವಾಂಟ್ ಯುನೋ ಇನ್ಸೈಟ್ಸ್ ಪೇಜಲ್ಲಿ. ಸೊ ಏನೋ ಒಂದು ಹತ್ರ ರ್ಯಾಂಡಮ್ ಆಗಿ ಹಾಕ್ತಾರೆ. ಬಟ್ ಎಲ್ಲೋ ಒಂದು ಕಡೆ ಒಂದು ಇನ್ಫಾರ್ಮೇಷನ್ ಏನೀಗ ಮುಂಚೆ ಜರ್ನಲಿಸಮ್ ಅನ್ನೋದು ಏನಿತ್ತು ಆ್ಯಂಡ್ ಥ್ರೂ ಮೀಡಿಯಾ ಒಂದು ಇನ್ಫಾರ್ಮೇಷನ್ ಅಥೆಂಟಿಸಿಟಿ ಏನಿತ್ತು ಅದೆಲ್ಲ ಹೊರಟೋಗಿದೆ. ಈಗ ನಿಜ ಸುದ್ದಿ ಬಂದ್ರೂ ಯು ಕಾಂಟ್ ಬಿಲೀವ್ ಇಟ್ಸ್ ಟ್ರೂ ಆರ್ ನಾಟ್ ಬಿಕಾಸ್ ಆಫ್ ಸಚ್ ಪೇಜಸ್. ಅವ್ರಿಗೆ ಅವರೇ ಮೀಡಿಯಾ ಅನ್ಕೊಂಡು ಒಂದು ಟ್ಯಾಗ್ ಹಾಕೊಂಡು ಓಡಾಡ್ಕೊಂಡು ಪೇಜ್ ಕ್ರಿಯೇಟ್ ಮಾಡ್ಕೊಂಡು ಏನು ಇದಾರಲ್ಲ, ದೇ ಆರ್ ಸ್ಪಾಯ್ಲಿಂಗ್ ದ ಆಕ್ಚುಯಲ್ ಟ್ರುತ್ ವಿಚ್ ಫ್ಲೋಸ್ ಅರೌಂಡ್. ಸೊ ಸಿನಿಮಾ ವಿಚಾರವಾಗಿ ಮಾತಾಡಿ ಆಯ್ತು, ನಿಮ್ಮ ಒಂದಿಷ್ಟು ಗಾಸಿಪ್ ಬಗ್ಗೆ ಮಾತಾಡಿ, ಬಟ್ ಒಂದು ಫ್ಯಾಕ್ಟ್ ಬಗ್ಗೆ ಮಾತಾಡ್ಲೇಬೇಕು. ಮದ್ವೆ ಯಾವಾಗ ಅನ್ನುವಂಥದ್ದು, ಯಾಕಂದ್ರೆ ಒಂದಿರುತ್ತೆ ಇಂಡಸ್ಟ್ರಿ ಬಂದ್ಮೇಲೆ ಲೈಫ್ ಕಟ್ಕೊಂಡಿರೋ ರೀತಿ. ಸೊ ನಾನು ಮುಂಚೆ ಹೇಳಿದ್ದೆ, ನಾನು ಮದುವೆ ಯಾವಾಗ ಆಗ್ತೀನಿ ಅಂತಂದರೆ ಒಂದು ಪರ್ಟಿಕ್ಯುಲರ್ ಲೈಫ್ ಸ್ಟೈಲ್ ಸೆಟ್ ಮಾಡ್ಕೊಂಡಾಗ ವೇರ್ ಐ ಕ್ಯಾನ್ ಗಿವ್ ದ ಪಾರ್ಟ್ನರ್ ಕಂಪ್ಲೀಟ್ ಲಕ್ಸುರಿ ವಾಟ್ ಶಿ ಡಿಸರ್ವ್ಸ್. ಸೊ ಲೈಫ್ ಸ್ಟೈಲ್ ಒಂದು ಆಗಿದೆ, ಐ ಕ್ಯಾನ್ ಟೇಕ್ ಕೇರ್ ಆಫ್ ಸಮನ್ ಇನ್ ಅ ರಾಯಲ್ ವೇ. ಬಟ್ ಪರ್ಸ್ನಲಿ ನನಗೊಂದಷ್ಟು ಗೋಲ್ಸ್ ಇದೆ ವಿಚ್ ಆರ್ ವೆರಿ ನಿಯರ್ ಟು ಮೀ. ಸರ್ಚಿಂಗ್ ಅಲ್ಲಿ ಇದ್ದೀರಾ? ಸರ್ಚಿಂಗ್ ಅಲ್ಲಿ ಇಲ್ಲ. ಐ ನೋ ಇಫ್ ಇಟ್ ಹ್ಯಾಸ್ ಟು ಹ್ಯಾಪನ್, ಅದು ಹಾಗೆ ಆಗುತ್ತೆ. ಅಂದರೆ ನಾನು ಸುಮಾರು ಸಲ ಇಫ್ ಐ ವಾಂಟ್ ಸಮಥಿಂಗ್ ವೆರಿ ಸ್ಟ್ರಾಂಗ್ಲಿ ಇನ್ ಲೈಫ್, ಅದು ಹೇಗೋ ಕೋಯಿನ್ಸೈಡ್ ಆಗೇ ಆಗುತ್ತೆ. ಇಟ್ ಕಮ್ಸ್ ಟು ಯು. ಸೊ ಇದನ್ನು ಹಾಗೆ ಬಿಟ್ಟಿದ್ದೀನಿ. ಐ ಆಮ್ ನಾಟ್ ಎಕ್ಸಾಕ್ಟ್ಲಿ ಲುಕಿಂಗ್ ಫಾರ್ ಇಟ್. ಬಟ್ ಒಂದ್ಸಲ ವೆನ್ ಐ ಆಮ್ ಕಂಪ್ಲೀಟ್ಲಿ ಫೀಲ್ ರೆಡಿ ಆ್ಯಂಡ್ ನಾನು ಓಕೆ ಇನ್ನೊಂದು 6 ದಿನ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಾಗ ಅದು ಸಿಗುತ್ತೆ. ಬಟ್ ಅದು ಸಿಕ್ಕಿದಾಗ ಐ ವಿಲ್ ಮೇಕ್ ಇಟ್ ಸೋ ಬಿಗ್, ಲೈಕ್ ನೋಡಬೇಕು ಎಲ್ಲ, ದಿಸ್ ಇಸ್ ಹೌ ಅ ಪ್ರಪೋಸಲ್ ಶುಡ್ ಬಿ ಅಂತ. ಐ ವಿಲ್ ಡೂ ಇಟ್. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್ ಪ್ಲಾನಿಂಗ್? ಒಂದು ಏಜ್ ತನಕ ಅರೇಂಜ್ ಮ್ಯಾರೇಜ್ ಆಪ್ಷನ್ಸ್ ಎಲ್ಲ ಇತ್ತು. ಈಗ ಅಪ್ಪ ಅಮ್ಮ ಕೈ ಎತ್ಬಿಟ್ಟವ್ರೆ, ನಿಮ್ ಜೀವನ ನೀನ್ ಹಣೆ ಬಾರ ಏನಾರ ಮಾಡ್ತ ಅಂತ. ಸೊ ಈಗ ಲವ್ ಮ್ಯಾರೇಜ್ ಅದೊಂದು ಆಪ್ಷನ್, ಅದೊಂದೇ ಆಪ್ಷನ್ ಉಳ್ಕೊಂಡಿರೋದು. ನಾನು ಆಗ್ಲೇ ಹೇಳ್ದಂಗೆ ಟೆಕ್ನಿಕಲ್ ವಿಚಾರವನ್ನ ಯಾವ ತಂಡನೂ ಚಿತ್ರತಂಡನೂ ಹೈಲೈಟ್ ಮಾಡಲ್ಲ. ಸೊ ನೀವು DOP ಆಗಿನೂ ಇದ್ರ ಜೊತೆಗೆ ಒಂದಿಷ್ಟು ಆರ್ಟ್ ಸೆಕ್ಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಸೆಕ್ಷನ್ಗಳ ಬಗ್ಗೆ ಮಾತಾಡೋದಾದ್ರೆ ಎಡಿಟರ್ಸ್ ಆಗಿರ್ಬೋದು, ಹೆಂಗೆ ಅವರ ವರ್ಕ್ ಅನ್ನ ಯಾವ ತರ ಅದಕ್ಕೆ ಜಸ್ಟಿಫೈ ಮಾಡ್ತಾ ಇದ್ರು ಅಂತ? ಇಲ್ಲ ಅದು ಒಂದು ಅವ್ರಗಳ ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕೆ ಆಗಲ್ಲ. ನಾವು ಹೊರಗಡೆ ಮಾಡಿದ ಕೆಲಸ ಈಗ ಶೂಟ್ ಮಾಡ್ಬೇಕಾದ್ರೂ ಅಷ್ಟೇ ಆರ್ಟ್ ಡಿಪಾರ್ಟ್ಮೆಂಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಫ್ರೇಮ್ ನೋಡಿದ ತಕ್ಷಣ ಯೂಶಲಿ ದ ಬ್ಯಾಕ್ ಬೋನ್ DOPಗಳಿಗೆ ಆರ್ಟ್ ಡಿಪಾರ್ಟ್ಮೆಂಟೇ. ನಾವು ಹೇಳ್ಬಿಡ್ತೀವಿ ನಮಗೆ ಹೀಗೆ ಬರಬೇಕು ಅಂತ ಹೇಳ್ಬಿಡ್ತೀವಿ. ಅವಾಗ ಒಂದು ಟೈಮ್ ಕನ್ಸ್ಟ್ರೆಂಟ್ ಕಮ್ಮಿ ಕೊಡ್ತೀವಿ, ಒಂದು ದಿವಸದಲ್ಲಿ ಇದು ರೆಡಿ ಆಗಿಬಿಡ್ಬೇಕು. ಆ್ಯಕ್ಚುಲಿ ಅದು 2 ದಿನದ ಕೆಲಸ ಇರುತ್ತೆ. ಸೊ ನಮ್ಮ ಮೇಲಿರೋ ಪ್ರೀತಿ ವಿಶ್ವಾಸಕ್ಕೆ, ಪ್ರಾಜೆಕ್ಟ್ ಮೇಲಿರೋ ಪ್ರೀತಿಗೆ, ಅಥವಾ ಬಜೆಟ್ ಲಾಸ್ ಆಗಬಾರ್ದು ಪ್ರೊಡ್ಯೂಸರ್, ಸೋ ಮೆನಿ ಆಸ್ಪೆಕ್ಟ್ಸಲ್ಲಿ ಕೆಲಸ ಮಾಡ್ತಾರೆ. ಸೊ ಅವರೆಲ್ಲ ಆ್ಯಕ್ಚುಲಿ ಎಲ್ಲ ವಿಂಗು ಇದೆಯಲ್ಲ, ಸೊ ತುಂಬ ಇಂಪಾರ್ಟೆಂಟ್, ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟ್. ಅವರೆಲ್ಲ ಈ ಥರ ಕೂತ್ಕೊಂಡು ಯಾರು ಮಾತಾಡ್ಸಲ್ಲ, ಕೇಳಲ್ಲ, ಮಾಡಲ್ಲ. ಮಾತಾಡ್ಸಲ್ಲ ಸರ್, ಯಾರು DOPಗಳು ಮಾತಾಡೋದೇ ಇಲ್ಲ. ಕರೆಕ್ಟ್, ನಾನೇ ಇದು ನನ್ನೇ ಬಲವಂತ ಮಾಡಿ ಈಗ ನೀವು ಹೇಳಿದ್ರೆ ಬಂದು ಕೂತೆ. ನಾವು ಕ್ಯಾಮರಾ ಹಿಂದೆ ನಿಂತ್ಕೊಂಡು ಮಾತಾಡ್ತೀವಿ, ಕ್ಯಾಮ್ರಾ ಮುಂದೆ ಬರಲ್ಲ ಅಂತಾರೆ. ಸೊ ಟೆಕ್ನಿಷಿಯನ್, ನನ್ನ ಪ್ರಕಾರ ಟೆಕ್ನಿಷಿಯನ್ಸ್ಗಳು ಬಂದು ಮಾತಾಡಿದ್ರೆ ಇಂಡಸ್ಟ್ರಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ ಅನ್ಸುತ್ತೆ. ಅಲ್ಲ ಕರೆಕ್ಟ್, ಮಾತಾಡ್ಬೇಕು. ಹೌದು, ನಮ್ಗೆ ಏನಾಗ್ಬಿಟ್ಟಿರುತ್ತೆ ಅಂತಂದ್ರೆ ಬರೀ ಕೆಲಸದ್ದು ಕೆಲಸ ಹಾಗೆ ಮಾಡಿ ಆರ್ಟಿಸ್ಟ್ಗಳು ಯೂಶಲಿ ಹೆಂಗೆ ಇರುತ್ತೆ, ಡೈಲಾಗ್ ಹೇಳೋ ತನಕನಾರು ಮಾತಾಡ್ತಾ ಇರ್ತಾರೆ. ನಮ್ದು ಡೈಲಾಗ್ ಏನಿಲ್ಲ, ಆ ಥರದ್ದು ಏನು ಅಭ್ಯಾಸನೇ ಇರಲ್ಲ. ಯೂಶಲಿ ಹೆಂಗೆ ಅಂತ ಪ್ರೆಸ್ ಮೀಟಲ್ಲಾರು ಒಂದಷ್ಟು ಮಾತಾಡಿರ್ತೀವಲ್ಲ, ನಾವೆಲ್ಲೋ ಸ್ಟಾರ್ಟಿಂಗಲ್ಲಿ ನಾನು ಸ್ಟಾರ್ಟಿಂಗ್ DOP ಆದಾಗ ಪ್ರೆಸ್ ಮೀಟಲ್ಲಿ ಮಾತಾಡಿದಾಗ ಮನೆಯವ್ರಿಗೆಲ್ಲ ಹಾಕ್ಸ್ಬಿಟ್ಟು TV ಹಾಕ್ಸ್ಬಿಟ್ಟು ನೋಡು ಬರುತ್ತೆ ಅಂತಂದ್ರೆ ನಮ್ದು ಹೆಚ್ಚಾಗ್ಬಿಟ್ಟಿರ್ತಾರೆ. ಹೀರೋ ಮಾತಾಡ್ತಾರೆ, ಹೀರೋಯಿನ್ ಮಾತಾಡ್ತಾರೆ, ಇನ್ನೊಬ್ರು ಮಾತಾಡ್ತಾರೆ, ಎಲ್ಲ ಬಂತು ನಮ್ಮಮ್ಮ ಎಲ್ಲ ಬಂತು, ನಿಜವಾಗ್ಲೂ ಈ ಸಿನಿಮಾ ಕೆಲಸ ಮಾಡಿದ್ದೀನಿ ನೀನು ಅಂತಾರೆ ಅವರು. ಸೊ ಆ ಥರದ್ದು ಆಗುತ್ತೆ ಎಲ್ಲ. ಈಗ ಫೋಕಸ್ಡು ಆರ್ಟಿಸ್ಟ್ ಮೇಲೆ ಜಾಸ್ತಿ ಇರುತ್ತೆ ಟೆಕ್ನಿಷಿಯನ್ಸ್ಗೆ. ಅದೇನಾಗ್ಬಿಡುತ್ತೆ, ಒಂದು ನಿಮ್ಗೆ 2-3 ಪ್ರೋಗ್ರಾಮ್ ಆದ ತಕ್ಷಣ ನಿಮಗೆ ಬೇಡ ನಮ್ದು ಇನ್ನೇನು ಬರಲ್ವಲ್ಲ, ಸುಮ್ಮನೆ ಏನಕ್ಕೆ ನಾವು ಅದ್ರ ಜೊತೆಗೆ ಇನ್ನೊಂದು ಕೆಲಸ ಹಾಕೊಂಡು ಸರಿ ನೀವು ಮುಗಿಸ್ಕೊಳ್ಳಿ ನಾವು ಓಡ್ತೀವಿ ಅಂತ ಹೇಳ್ತಾರೆ. ಬಟ್ ಅದು ಕಲ್ಚರ್ ಬೆಳೆದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಇಂಟೆನ್ಷನಲಿ ಮಾಡುತ್ತಾರೆ ಅಂತಲ್ಲ ನಾ ಹೇಳ್ತಾ ಇರೋದು. ಈಗ ಬೇಕು ಅಂತ ಮಾಡ್ತಾರೆ ಅಂತ ಚಿತ್ರತಂಡನೂ ಅದ್ರ ಬಗ್ಗೆ ಏನು ಹೇಳಲ್ಲ, ಬಟ್ ಅದು ಪರ್ಸನಲಿ ಆ ಒಂದು ಇಂಟ್ರೆಸ್ಟ್ ಬಿಲ್ಡ್ ಮಾಡಿದ್ರೆ ಟೆಕ್ನಿಷಿಯನ್ಸ್ಗಳು ಖಂಡಿತ ಒಂದು ಡಿಮಾಂಡ್ ಇಡೋದು ಈ ತರ ಮಾಡಿದ್ರೆ ಇಂಡಸ್ಟ್ರಿಗೆ ಅದು ಬೆನಿಫಿಟ್ ಅನ್ಸುತ್ತೆ. ಅಲ್ಲ ಬೆನಿಫಿಟ್, ಆಮೇಲೆ ಒಂದಷ್ಟು ಜನಕ್ಕೆ ಗೊತ್ತಾಗತ್ತೆ ಕೆಲ್ಸಗಳು, ಒಂದು ಟೀಮ್ ಏನಿದೆ ಅನ್ನೋದು ಗೊತ್ತಾಗತ್ತೆ. ಈಗ ಏನು ಕೆಲಸ ಮಾಡಿದ್ದಾರೆ, ಅಟ್ಲೀಸ್ಟ್ ಅವ್ರಿಗೂ ಒಂದು ಎಕ್ಸ್ಪೋಜರ್ ಸಿಗತ್ತೆ, ಮಾತಾಡ್ಬೋದು ಅಂತ ಅನ್ಸುತ್ತೆ. ಆಮೇಲೆ ಆರ್ಟಿಸ್ಟ್ ಎಲ್ಲ ಏನಿರುತ್ತೆ ಅಂತಂದ್ರೆ ಮೆಜಾರಿಟಿ ಒಂದು ಲಕ್ಸುರಿ ಎಕ್ಸ್ಪೀರಿಯನ್ಸ್ ಸಿನಿಮಾ ಅಂತ ಅಂದ್ರೆ ಆಕ್ಚುಲ್ ಹಾರ್ಡ್ ವರ್ಕ್ ಅದು ಟೆಕ್ನಿಷಿಯನ್ಸ್ಗೆ ಗೊತ್ತಿರುತ್ತೆ. ಆನ್ ಗ್ರೌಂಡ್ ಡಸ್ಟ್ ಎವ್ರಿಥಿಂಗ್, ವೆದರ್ ಆ್ಯಂಡ್ ಬಿಫೋರ್ ಶೂಟ್ ಸ್ಟಾರ್ಟ್ಸ್ ಆ್ಯಂಡ್ ಆಫ್ಟರ್ ಶೂಟ್ ಫಿನಿಶಸ್ ಆ ಟೆಕ್ನಿಷಿಯನ್ಸ್ಗೆ ಕೆಲಸ ಜಾಸ್ತಿ. ಸೊ ಒಂದು ಸಿನಿಮಾ ಬಗ್ಗೆ ತುಂಬ ಡೀಪ್ ಆಗಿ ಆಕ್ಚುಲ್ ಆನ್ ಗ್ರೌಂಡ್ ಲೆವೆಲ್ ಟ್ರೂತ್ ತಿಳ್ಕೊಬೇಕು ಅಂದರೆ ವಿ ಶುಡ್
as technicians. ಮೇ ಬಿ ಈ ಇಂಟರ್ವ್ಯೂ ನೋಡಿದ್ಮೇಲೆ ಒಂದಿಷ್ಟು ಜನ ಒಂದಷ್ಟು ಶುರು ಆಗುತ್ತೆ ಅದು ಶುರು ಆದ್ರೆ ವರ್ಷ ನಾನು ಆಮೇಲೆ ನೆಕ್ಸ್ಟ್ ನಿಮ್ಮ ಹೆಸರು ಹೇಳ್ತೀನಿ ಇವರೇ ಶುರು ಮಾಡಿಸಿದ್ರೆ ನಮ್ದು ಯಾವಾಗ್ರಿ ಕಿರಣ್ ಸರ್ ಹೇಳಿದ್ರು start ಇಲ್ಲಿ ಆಗಿಲ್ಲ. ಶುರು ಮಾಡಿದ್ರಾ? ಆಗ್ಲಿ ಸರ್, ಬೆಳೀಲಿ ಎಲ್ಲ ಟೆಕ್ನಿಷಿಯನ್ಸ್ ಗಳು ಬೆಳಿಬೇಕು, ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೊ ಇವ್ರ ಜೊತೆ 3ನೇ ಸಿನಿಮಾ ಅಲ್ಲ, ಇನ್ನು 300 ಸಿನಿಮಾ ಮಾಡುವಂತ ಆಗ್ಲಿ ಸರ್. Thank you. ಒಳ್ಳೊಳ್ಳೆ ಸಿನಿಮಾಗಳಿಗೆ ಒಳ್ಳೊಳ್ಳೆ ಕ್ಯಾಮ್ರಾ ವರ್ಕ್ ಮಾಡಿ ಆ Thank you, ಸಿನಿಮಾ madam. ಹಿಟ್ ಆಗ್ಲಿ ಅನ್ನೋದೇ ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್.